ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣ. ಅಪ್ಪನನ್ನ A1 ಅಂದ್ರು, ಮಗನನ್ನ A2 ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಪರ ಹಿರಿಯ ವಕೀಲರ ವಾದ ಹೇಗಿತ್ತು? ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ತಿರುವುಗಳು ಸಿಕ್ಕಿದೆ. 1 ವರ್ಷಗಳ ಹಿಂದೆನೇ ಜಿಲ್ಲೆಯಲ್ಲಿ ಪೆನ್ ಡ್ರೈವ್ ಸದ್ದು ಮಾಡಿತ್ತು. ಆದ್ರೆ ಈಗ ಬಿಡುಗಡೆ ಮಾಡಿದ್ದು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿದೆ. ಇಬ್ಬರ ಹೆಸರು ಹೆಚ್ಚಾಗಿ ಕೇಳಿ ಬಂದಿದ್ದು ವಕೀಲ ದೇವರಾಜ್ ಗೌಡ ಹಾಗೆ ಪ್ರಜ್ವಲ್ ಚಾಲಕ ಕಾರ್ತಿಕ್ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದ್ರೆ ಇಬ್ರು ಕೂಡ ನಾವು ವಿಡಿಯೋವನ್ನ ಬಿಡುಗಡೆ ಮಾಡಿಲ್ಲ ಅಂತ ಇವತ್ತಿಗೂ ಕೂಡ ವಾದವನ್ನ ಮಾಡ್ತಾನೆ ಇದ್ದಾರೆ. ದೇಶದಾದ್ಯಂತ ಸದ್ದು ಮಾಡಿರುವ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಸೇರಿದ್ದು ಎನ್ನಲಾದ ಅಶ್ಲೀಲ ಪೆನ್ ಡ್ರೈವ್ ಮೂಲ ಯಾವುದು ಅಂತ ಎಸ್ಐಟಿ ಬೆನ್ನತ್ತಿದ ಹಿನ್ನೆಲೆ ಹಲವು ಆಯಾಮಗಳು ತೆರೆದುಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವ ಇಬ್ಬರು ಕೂಡ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದು ನಾನಲ್ಲ ಅಂತಿದ್ದಾರೆ. ಹಾಗಾದ್ರೆ ಇನ್ಯಾರು ಅನ್ನುವ ಪ್ರಶ್ನೆಗೆ ತನಿಖೆಯಿಂದ ಮಾತ್ರ ಉತ್ತರ ದೊರೆಯಬೇಕಾಗಿದೆ. 2976 ಅಶ್ಲೀಲ ವಿಡಿಯೋ ದೃಶ್ಯಾವಳಿ ಇವೆ ಎನ್ನಲಾದ ಪೆನ್ ಡ್ರೈವ್ ಅನ್ನ ವಕೀಲ ದೇವರಾಜೇಗೌಡನಿಗೆ ನೀಡಿದ್ದೆ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾರಿನ ಮಾಜಿ ಚಾಲಕ ಕಾರ್ತಿಕ್ ನಿಗೂಢ ಸ್ಥಳದಲ್ಲಿ ಕುಳಿತು ವಿಡಿಯೋ ಬಿಡುಗಡೆ ಮಾಡಿರುವ ಹೇಳಿಕೆ ತಿರುವನ್ನ ಪಡ್ಕೊಳ್ಳುವುದು. ಕಳೆದ 15 ವರ್ಷದಿಂದ ಶಾಸಕ HD ರೇವಣ್ಣ ಅವರ ಕುಟುಂಬದ ಕಾರು ಚಾಲಕನಾಗಿದ್ದೆ ಅಂತ ಹೇಳ್ಕೊಂಡಿದ್ದ ಕಾರ್ತಿಕ್ ವರ್ಷದ ಹಿಂದೆ ಕೆಲಸ ಬಿಟ್ಟ ಬಳಿಕ ಸಣ್ಣದಾಗಿ ಪೆನ್ ಡ್ರೈವ್ ಸದ್ದು ಮಾಡೋದಕ್ಕೆ ಪ್ರಾರಂಭ ಮಾಡಿತ್ತು ಅನ್ನುವ ಸಂಗತಿಯನ್ನ ಅಲ್ಲೇಗಳಿಯೂ ಆಗಿಲ್ಲ. ಜಮೀನು ವಿಷಯವಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಚಾಲಕ ಕಾರ್ತಿಕ್ ನಡುವೆ ವಿವಾದ ಸೃಷ್ಟಿಯಾಗಿತ್ತು. ಮನೆಗೆ ನುಗ್ಗಿ ಗರ್ಭಿಣಿ ಪತ್ನಿ ಸಹಿತ ತನ್ನ ಮೇಲೆ ಹಲ್ಲೆ ಮಾಡಿ ಜಮೀನನ್ನ ಖಾತೆ ಮಾಡಿಕೊಂಡಿದ್ದಾರೆ ಅಂತ ಕಾರ್ತಿಕ್ ಕೆಲ ತಿಂಗಳ ಹಿಂದೆನೇ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ರು. ಎಂಟ್ರಿ ಕೊಟ್ಟಿದ್ದೆ ವಕೀಲ. ಶಾಸಕ HD ರೇವಣ್ಣ ಕುಟುಂಬದ ವಿರುದ್ಧ ಬುಸುಗುಡ್ತಾನೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅದಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ರು. ವಕೀಲ ಹಾಗೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡಿದ್ದ ದೇವರಾಜೇಗೌಡನ ಬಳಿ ಹೋದ್ರೆ ತನಗೆ ನ್ಯಾಯ ಸಿಗಬಹುದು ಅಂತ ಭಾವಿಸಿದ್ದ ಕಾರ್ತಿಕ್ ತನಗಾದ ಎಲ್ಲ ಅನ್ಯಾಯದ ದೌರ್ಜನ್ಯದ ವಿವರ ನೀಡುವಾಗ ತನ್ನ ಬಳಿ ಇರುವ ಅಶ್ಲೀಲ ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿದ್ದೆ ಅಂತ ಆತಾನೆ ಹೇಳ್ಕೊಂಡಿದ್ದ. ಅಂದೇ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಹೌದು, ಶತ್ರುವಿನ ಶತ್ರು ಮಿತ್ರ ಎಂಬಂತೆ ದೇವರಾಜೇಗೌಡ ಪೆನ್ ಡ್ರೈವನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ರೇವಣ್ಣ ನನ್ನ ತಂಟೆಗೆ ಬಂದ್ರೆ ಹಾಸನದ ವೃತ್ತದಲ್ಲಿ ದೊಡ್ಡ LED ಪರದೆ ಹಾಕಿ ಪುರಾಣ ಬಹಿರಂಗಗೊಳಿಸ್ತೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದ್ರು. ವಕೀಲ ದೇವರಾಜೇಗೌಡ ಬಹಿರಂಗ ಹೇಳಿಕೆ ಬಳಿಕ ಅಶ್ಲೀಲ ಪೆನ್ ಡ್ರೈವ್ ವಿಚಾರ ಜಿಲ್ಲೆಯಾದ್ಯಂತ ಆಗಾಗ್ಗೆ ಸದ್ದು ಮಾಡ್ತಾನೆ ಇತ್ತು. ತಡೆಯಾಜ್ಞೆ ತಂದಿದ್ದ ಪ್ರಜ್ವಲ್ ರೇವಣ್ಣ. ಈ ಎಲ್ಲ ಬೆಳವಣಿಗೆಯಿಂದ ಎಚ್ಚೆತ್ತ ದಳಪತಿಗಳು ಅಶ್ಲೀಲ CD ಪೆನ್ ಡ್ರೈವ್ ಬಿಡುಗಡೆಗೊಳಿಸದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನ ತಂದು ನಿಟ್ಟುಸಿರನ್ನ ಬಿಟ್ಟಿದ್ರು. ಇದಾದ ಬಳಿಕ ಬಿಜೆಪಿಯೊಂದಿಗೆ JDS ಮೈತ್ರಿ ಮಾಡಿಕೊಳ್ಳುವ ಹಂತದಲ್ಲಿ ವಕೀಲ ದೇವರಾಜೇಗೌಡ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೆ ಕೇಂದ್ರ ವರಿಷ್ಠರಿಗೂ ಪತ್ರವನ್ನ ಬರೆದು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ನೀಡಿದ್ರೆ ಆಗಬಹುದಾದ ಅನಾಹುತದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ್ದೆ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಬೇಡ ಎಂದಿದ್ರು. ಪತ್ರದ ಕಾರಣದಿಂದ ಹಾಸನ ಲೋಕಸಭೆ ಟಿಕೆಟ್ ವಿಷಯ ಪ್ರಸ್ತಾಪದ ಸಂದರ್ಭದಲ್ಲಿ ಅಭ್ಯರ್ಥಿ ಬದಲಿಸಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಲಹೆಯನ್ನ ಕೊಟ್ಟಿದ್ರು ಅನ್ನುವ ಸಂಗತಿಯನ್ನ ಮಾಜಿ CM HD ಕುಮಾರಸ್ವಾಮಿ ಸಂದರ್ಶನವೊಂದರಲ್ಲಿ ಈ ಹಿಂದೆ ಹೇಳ್ಕೊಂಡಿದ್ರು. ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘಿಸಿ ಪೆನ್ ಡ್ರೈವ್ ಬಿಡುಗಡೆ ಸಾಧ್ಯ ಇಲ್ಲ ಅಂತ ಧೈರ್ಯವಾಗಿ ಹಾಸನ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಇಳಿಸಿದ್ರು. ಅಷ್ಟೇ ಅಲ್ಲದೆ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರ ಹಾಸನದ ಬಹಿರಂಗ ಸಭೆಯಲ್ಲಿ ಅದೇನನ್ನಿಸ್ತೋ ಏನೋ ಗೊತ್ತಿಲ್ಲ, ತಪ್ಪಾಗಿ ಹೋಗಿದೆ, ಇದೊಮ್ಮೆ ಕ್ಷಮಿಸಬಿಡಿ ಅಂತ HD ಕುಮಾರಸ್ವಾಮಿ ಹೇಳಿಕೆ ಕೂಡ ಇದೀಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ನಾನಲ್ಲ ಅಶ್ಲೀಲ ದೃಶ್ಯದ ಒಂದು ಪ್ರತಿಯನ್ನ ದೇವರಾಜೇಗೌಡರಿಗೆ ನೀಡಿದ್ದೆ, ಅವರು ಅದನ್ನ ಸ್ವಾರ್ಥವಾಗಿ ಬಳಸಿಕೊಂಡಿದ್ದಾರೆ ಅಂತ ಕಾರ್ತಿಕ್ ಆರೋಪವನ್ನ ಮಾಡಿದ್ದಾರೆ. ತಾನು ಬಿಡುಗಡೆ ಮಾಡೋದಿದ್ರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ಬಿಡುಗಡೆ ಮಾಡ್ತಿದ್ದೆ. ಈ ಬಗ್ಗೆ CBI ತನಿಖೆಯಿಂದ ಮಾತ್ರ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅಂತ ವಕೀಲ ದೇವರಾಜೇಗೌಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇಬ್ಬರು ಅಲ್ಲ ಎಂದ ಮೇಲೆ ಅಶ್ಲೀಲ ದೃಶ್ಯಾವಳಿಗಳ ಪೆನ್ ಡ್ರೈವ್ ಸಾರ್ವಜನಿಕರಿಗೆ ಸಿಕ್ಕಿದ್ದಾದ್ರೂ ಹೇಗೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ ಮೂಡ್ತಾ ಇರೋದ್ರ ನಡುವೆ ಈಗ ಅವರ ತಂದೆ ಮೊದಲ ಆರೋಪಿ ಮಾಡಿದ್ರು, ಬಳಿಕ ಪ್ರಜ್ವಲ್ ಅವರನ್ನ ಎರಡನೇ ಆರೋಪಿ ಮಾಡ್ಬಿಟ್ರು. ಒಂದು ಪ್ರಕರಣದಲ್ಲಿ ಅವರನ್ನ ವಶ ಪಡೆಯಲಾಗಿದೆ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸಿರೋದು ಚರ್ಚೆ ಆಗ್ತಾ ಇದೆ. ಹೌದು, ಅತ್ಯಾಚಾರದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಪೀಠದಲ್ಲಿ ನಡೆಯಿತು. ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ವರ್ಷ ಕಳೆದಿದೆ. ರೇವಣ್ಣ ಮಗನನ್ನ ಹೊರತರೋದಕ್ಕೆ ನಾನಾ ರೀತಿಯಾದಂತ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಸಾಧ್ಯ ಆಗ್ತಿಲ್ಲ. ಇದೀಗ ಪ್ರಜ್ವಲ್ ರೇವಣ್ಣ ಪರ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನ ಮಂಡಿಸಿದ್ದಾರೆ. ಮೊದಲು ಕಿರುಕುಳ, ಆಮೇಲೆ ಅತ್ಯಾಚಾರ ಕೇಸ್.
ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಕೊಡಿಸುವುದಕ್ಕೆ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನ ಮಂಡಿಸಿದ್ರು. ಮೊದಲು ಲೈಂಗಿಕ ಕಿರುಕುಳ ಅಂತ ಆರೋಪಿಸಿದ್ರು, ನಂತರ ಅತ್ಯಾಚಾರ ಆರೋಪ ಮಾಡಿದ್ರು. 5 ವರ್ಷದ ಹಿಂದೆ ನಡೆದಿರುವ ಘಟನೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಿಲುಕಿಸಲಾಗಿದೆ ಅಂತ ವಾದವನ್ನ ಮಾಡಿದ್ರು. ಅಪ್ಪನನ್ನ A1 ಅಂದ್ರು, ಮಗನನ್ನ A2 ಮಾಡಿದ್ರು. ಅವರ ತಂದೆ ಮೊದಲ ಆರೋಪಿ ಮಾಡಿದ್ರು, ಬಳಿಕ ಪ್ರಜ್ವಲ್ 2ನೇ ಆರೋಪಿ ಮಾಡಿಬಿಟ್ರು. ಒಂದು ಪ್ರಕರಣದಲ್ಲಿ ಅವರನ್ನ ವಶಪಡೆಯಲಾಗಿದೆ. ಪ್ರಕರಣ ಸಂಬಂಧ 158 ಸಾಕ್ಷಿಗಳನ್ನ ಉಲ್ಲೇಖ ಮಾಡಿದ್ರು. ಇದು ಈಗ ಮುಗಿಯುವ ಸಾಧ್ಯತೆ ಇಲ್ಲ ಅಂತ ನಾವದಗಿ ವಾದವನ್ನ ಮಂಡಿಸಿದ್ರು. ಜೂನ್ 20ಕ್ಕೆ ವಿಚಾರಣೆ ಮುಂದೂಡಿಕೆ. ಒಟ್ಟು 4 ಪ್ರಕರಣ ದಾಖಲಾಗಿದ್ದು 2 ಪ್ರಕರಣಗಳ ವಿಚಾರಣೆ ಆಗ್ತಿದೆ ಅಂತ ಎಸ್ಪಿ ಜಗದೀಶ್ ಅವರು ನ್ಯಾಯಾಧೀಶರಿಗೆ ತಿಳಿಸಿದ್ರು. ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಎಸ್ಪಿ ಜಗದೀಶ್ ಮನವಿಯನ್ನ ಸಲ್ಲಿಕೆ ಮಾಡಿದ್ದು, ಅವಕಾಶ ನೀಡಿ ಜೂನ್ 20ಕ್ಕೆ ವಿಚಾರಣೆ ಹೈಕೋರ್ಟ್ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಏನಿದು ಪ್ರಕರಣ? ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಸೇರಿದ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸದಾಕೆಯ ಮೇಲೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪದೇ ಪದೇ ಅತ್ಯಾಚಾರ ಎಸಗಿದ್ದಾನೆ ಅನ್ನುವ ಆರೋಪ ಕೇಳಿಬಂದಿದೆ. 2021ರ ಸುಮಾರಿಗೆ ಕೋವಿಡ್ ಲಾಕ್ ಡೌನ್ ಮಧ್ಯೆ ಇಂತಹ ಮೊದಲ ಘಟನೆ ನಡೆದಿತ್ತು ಅಂತ ವರದಿಯಾಗಿದೆ. 2900ಕ್ಕೂ ಹೆಚ್ಚು ವಿಡಿಯೋ ವೈರಲ್. 2024ರ ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಆರಂಭ ಆಗ್ತಿದ್ದಂತೆ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಆಗಿದ್ವು. ಹಲವು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯವನ್ನ ಚಿತ್ರಿಸುವ 2900ಕ್ಕೂ ಹೆಚ್ಚು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಪ್ರಜ್ವಲ್ ರೇವಣ್ಣ ಬಗ್ಗೆ ಮನ ಕೆಲಸದಾಕೆ ದೂರು ನೀಡಿರಲಿಲ್ಲ. ಕೆಲಸ ತೊರೆದ ಬಳಿಕ ಲೈಂಗಿಕ ದೌರ್ಜನ್ಯದ ದೃಶ್ಯಗಳು ಲೀಕ್ ಆದ ಮೇಲೆ ಕಳೆದ ವರ್ಷ ದೂರು ಕೂಡ ದಾಖಲಿಸಿದ್ರು. ಅಂತಿಮವಾಗಿ ರೇವಣ್ಣ ವಿರುದ್ಧ 4 ಪ್ರಕರಣಗಳು ದಾಖಲಾಗಿದ್ವು. ಪ್ರಜ್ವಲ್ ಪಾಲಿಗೆ ಕನಸಾಗಿದೆ ಬೇಲ್. ದೂರು ದಾಖಲಾಗ್ತಾ ಇದ್ದಂತೆ ದೇಶವೇ ಬಿಟ್ಟು ಪ್ರಜ್ವಲ್ ರೇವಣ್ಣ ಹೊರಟೋಗಿದ್ರು. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂತೆ ಮೇ 31, 2024ರಂದು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದರು. ಜೂನ್ 10, 2024ರಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಪ್ರಜ್ವಲ್ ಶಿಫ್ಟ್ ಮಾಡಿದ್ರು. ಕೋರ್ಟ್ನಲ್ಲಿ ಪ್ರಜ್ವಲ್ ಕೇಸ್ ವಿಚಾರಣೆ ನಡೀತಾ ಇದ್ದು, ಜಾಮೀನು ಮಾಜಿ ಸಂಸದನ ಪಾಲಿಗೆ ದೂರದ ಬೆಟ್ಟವಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.